ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪಿನ ಚಪಾತಿನ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಇವಾಗ ಸ್ವಲ್ಪ ನಾನು ಮೆಂತ್ಯ ತೊಗೊಂಡಿದ್ದೀನಿ, ಮತ್ತೆ ಏನು ತೊಗೋಬೇಕು ಅಂತ ಹೇಳ್ತೀನಿ. ಇವಾಗ ನಾನು ಇಲ್ಲಿ ಚಪಾತಿ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ಚೆನ್ನಾಗೂ ಇರುತ್ತೆ. ಸೊ ಇದನ್ನು ನೀಟಾಗಿ ಈಗ ಕಲಿಸ್ಕೊಂಡ್ಬಿಡೋಣ. ಇದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋಣ. ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊದಲು ಈ ರೀತಿನೇ ಮಾಡ್ಕೊಳ್ಳಿ, ಯಾಕಂತಂದರೆ ಎಲ್ಲ ಇದಾಗುತ್ತದು. ಈ ಥರ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ನೀಟಾಗಿ ಕಲಿಸ್ಕೊಳ್ಳೋಣ. ಜಾಸ್ತಿ ಅಳ್ಕಂಬೇಡ, ಗಟ್ಟಿಯಾಗಿ ಇರಲಿ. ಜಾಸ್ತಿ ಅಳ್ಕಾದ್ರೆ ಚೆನ್ನಾಗಿ ಬರೋಲ್ಲ. ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೊ ಇವಾಗ ಹಿಟ್ಟು ಕಲಿಸಿದ್ದೀವಿ. ಇದು ಒಂದು 5-10 ನಿಮಿಷ ನೀಟಾಗಿ ನೆನೆಯಲಿ. ಅದಾದಮೇಲೆ ಚಪಾತಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸಿಂಪಲ್ಲಾಗಿದೆ, ಈಸಿಯಾಗಿದೆ ಮತ್ತು ಹೆಲ್ದಿಯಾಗೂ ಇದೆ. ಈ ರೀತಿ ಮಾಡ್ಕೊತೀನಿ. ಡಿಫ್ರೆಂಟಾಗೂ ಇರುತ್ತೆ. ಒಂದೇ ಥರ ತಿಂದು ಬೇಜಾರಾದಾಗ ಈ ರೀತಿನೂ ಮಾಡ್ಕೊಳ್ಳಿ, ಸಿಂಪಲ್ಲಾಗಿರುತ್ತೆ. ಸೊ ಇದು ನೆನೆದ ಮೇಲೆ ಹೇಗೆ ಮಾಡೋದು ಅಂತ ಮುಂದಿನದು ಹೇಳ್ಕೊಡ್ತೀನಿ. ಈ ರೀತಿ ಚಪಾತಿ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೊಂಚೂರು ತುಪ್ಪ ಹಚ್ಕೊಂಡ್ಬಿಡೋಣ, ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಹಚ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ಸ್ಮೂತಾಗೂ ಇರುತ್ತೆ. ತುಪ್ಪ ಬೇಕಂದರೆ ತುಪ್ಪ ಹಚ್ಕೊಳ್ಳಿ, ಇಲ್ಲ ನಾವು ತುಪ್ಪ ತಿನ್ನಲ್ಲ, ಎಣ್ಣೆ ತಿಂತೀವಂದರೆ ಎಣ್ಣೆನೂ ಹಚ್ಕೋಬೋದು. ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನೇ ಹಚ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ನಮ್ಮ ಮೆಂತ್ಯ ಚಪಾತಿ ರೆಡಿ ಆಯಿತು. ನೋಡಿಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಇಷ್ಟನೂ ಆಗುತ್ತೆ ಈ ರೀತಿ ಮಾಡಿದರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಹೆಲ್ದಿಯಾಗೂ ಇದೆ. ದಯವಿಟ್ಟು ಆವಾಗವಾಗ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.